ಇನ್ನೊಂದು ಮಹತ್ವದ ಬೆಳವಣಿಗೆಯಲ್ಲಿ ಕಪ್ಲಿ ಶಾಸಕ ಗಣೇಶ್ ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಅನ್ನ ಕಂಪ್ಲಿ ಗಣೇಶ್ ಭೇಟಿಯನ್ನ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಸಹಜವಾಗಿ ರಾಜೀನಾಮೆ ಕೊಡ್ತಾರಲ್ಲ ಶಾಸಕರು, ಆ ಲಿಸ್ಟ್ ನಲ್ಲಿ ಕಂಪ್ಲಿ ಶಾಸಕ ಗಣೇಶ್ ಹೆಸರು ಕೂಡ ಪದೇ ಪದೇ ಕೇಳಿ ಬರ್ತಾ ಇತ್ತು. ಹಾಗಾಗಿ ಈ ಭೇಟಿ ಸಂದರ್ಭದಲ್ಲಿ ಗಣೇಶ್ ಮನವೊಲಿಸ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ ಅಂತ ಗೊತ್ತಾಗಿದೆ. ಬಹಳ ಮಹತ್ವದ ಭೇಟಿ ಇದು. ಯಾಕಂದ್ರೆ ಗಣೇಶ್ ಕೂಡ ಪದೇ ಪದೇ ರಾಜೀನಾಮೆ ಕೊಡ್ತಾರೆ ಅಂತ ಯಾವಾಗೆಲ್ಲ ಪ್ರಸ್ತಾಪ ಆಗ್ತಾ ಇತ್ತು, ಆ ಟೈಮ್ನಲ್ಲಿ ಲಿಸ್ಟ್ ಅಲ್ಲಿ ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು. ಇದೀಗ ಮನವೊಲಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಬಿಜೆಪಿಗೆ ಹೋಗದಂತೆ ಗಣೇಶ್ ಮನವೊಲಿಕೆ ಕಾರ್ಯ ಸದ್ಯಕ್ಕೆ ಕುಮಾರಸ್ವಾಮಿ ಅವರಿಂದ ಆಗ್ತಾ ಇದೆ. ಸೊ ಲಿಸ್ಟ್ ಅಲ್ಲಿ ಗಣೇಶ್ ಹೆಸರು ಕೂಡ ಇತ್ತು. ಹಾಗಾಗಿ ಗಣೇಶ್ ಎಲ್ಲಿ ರಾಜೀನಾಮೆ ಕೊಟ್ಬಿಡ್ತಾರೋ ಅಂತ ಈಗ ಕುಮಾರಸ್ವಾಮಿ ಅವರು ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಹೋಗಬೇಡ ಅಂತ ಮನವೊಲಿಕೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 3-4 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಜನ ನಿಜಕ್ಕೂ ಬೇಸತ್ತು ಹೋಗಿದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಎಸ್ಪೆಷಲಿ ಛೀ ಥೂ ಅಂತ ಉಗಿತಾ ಇದ್ದಾರೆ ಜನ. ಮುಂಬೈಗೆ ಹಾರದವರ ಮುಖಕ್ಕೆ ಮಂಗಳಾರತಿಯನ್ನ ಕೂಡ ಜನಸಾಮಾನ್ಯರು ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ನಾವು ವೋಟ್ ಹಾಕಿದೀವಾ, ಇಂಥವ್ರು ನಮ್ಗೆ MLA ಆಗಿ ನಾವು ಆರಿಸಿ ಕಳಿಸಿದೀವಾ ಅಂತ ಹೇಳ್ತಾ ಇದ್ದಾರೆ. ಜನಸೇವೆ ಮಾಡೋದನ್ನ ಬಿಟ್ಟು ಮೋಜು ಮಸ್ತಿ ಇವ್ರು ಮಾಡ್ತಿದ್ದಾರೆ. ಯಾವುದೋ ರೆಸಾರ್ಟ್ಗೆ ಹೋಗಿ ಕೂತ್ಕೊಳ್ತಾರೆ, ಯಾವುದೋ ಊರಿಗೆ ಹೋಗ್ತಾರೆ. ಕ್ಷೇತ್ರ ಬಿಟ್ಟಂತ ಶಾಸಕರಿಗೆ ಜನ ಸದ್ಯಕ್ಕೆ ಕಿಡಿ ಶಾಪ ಹಾಕ್ತಾ ಇದ್ದಾರೆ. ಚುನಾವಣೆ ಸ್ಪರ್ಧೆಯಿಂದಲೇ ಅನರ್ಹತೆಗೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಬಾಯಿಗೆ ಬಂದಂತೆ ಜನ ಬೈತಾ ಇದ್ದಾರೆ. ಸೊ ಜನ ಎಷ್ಟು ಆಕ್ರೋಶ ಭರಿತರಾಗಿದ್ದಾರೆ ಅಂದ್ರೆ, ನಾವು ಒಂದ್ಸತಿ ಆರಿಸಿ ಕಳಿಸಿದ್ರೆ 5 ವರ್ಷ ಅವ್ರನ್ನ ನಾವು ಎಲೆಕ್ಟ್ ಮಾಡುವಂತ ಕೆಪಾಸಿಟಿ ನಮ್ಗಿದೆ ಅಲ್ವಾ. ಸೊ 5 ವರ್ಷದ ಒಳಗೆ ಏನಾದ್ರೂ ನಮ್ಗೆ ಆ ಶಾಸಕ ಬೇಡ, ಆ ಜನಪ್ರತಿನಿಧಿ ಬೇಡ ಅಂದ್ರೆ ಸೊ ನಮಗೆ ಆ ಪವರ್ ಕೊಡಬೇಕು. ಡೆಮೋಕ್ರಸಿಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆ ಆಗಬೇಕು ಅನ್ನೋ ಮಾತನ್ನು ಕೂಡ ಜನ ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಬಾಯಿಗೆ ಬಂದಂತೆ ಜನ ಉಗಿತಾ ಇದ್ದಾರೆ ಈ ಅತೃಪ್ತ ಶಾಸಕರಿಗೆ. ಎಲ್ಲರೂ ಒಬ್ರು ಶಾಸಕರನ್ನ ಹಿಡ್ಕೊಳಕ್ ನೋಡ್ತಿದ್ದಾರೆ ಹೊರತು ಆಕ್ಚುಲಿ ಏನು ಕರ್ನಾಟಕದಲ್ಲಿ ಏನ್ ನಡಿಬೇಕು, ಎಷ್ಟು ಇಂಪಾರ್ಟೆಂಟ್ ಜನಗಳಿಗೆ ಏನ್ ಕೊಡಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬರೀ ಎಲ್ಲರೂ ಶಾಸಕರನ್ನ ಹಿಡ್ಕೊಳ್ಳೋಣ, ನಮ್ಮ ಪಕ್ಷ ಸ್ಟ್ರಾಂಗ್ ಮಾಡೋಣ, ಅವ್ರನ್ನ ಹೇಳ್ಕೊಳ್ಳೋಣ, ಇವ್ರಿಗೊಂದಿಷ್ಟು ದುಡ್ಡು ಕೊಟ್ಬಿಟ್ಟು ಅಥವಾ ಅವ್ರಿಗೊಂದಿಷ್ಟು ಆಸೆ ಇದ್ ಮಾಡ್ಬಿಟ್ಟು ಎಲ್ಲ ಗೋಳೋಣ ಅಂತ. ಸಂಪೂರ್ಣವಾದ ಬೆಂಬಲ ಕೊಡ್ಲಿ ಅಂತ ನಾವು ನಮ್ಮ ಶಾಸಕರನ್ನ ಗೆಲ್ಸೋದು. ಇವ್ರು ನೋಡಿದ್ರೆ ಇವ್ರಿಗೆ ಎಷ್ಟು ಬೇಕಷ್ಟು ತಲೆಮಾರ್ಗಾಗೋಷ್ಟು ದುಡ್ಡು ಮಾಡ್ಕೊಂಡಿವ್ರು ಎಲ್ಲ ಹೊರದೇಶಕ್ಕೆ ಹೋದ್ರೆ ನಮ್ಮಂತವ್ರು ಓಟ್ ಹಾಕಿದವ್ರು ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಈ ರೀತಿ ಆಗುತ್ತೆ ಅಂತ ಗೊತ್ತಿರೋ ನಾವು ಓಟೇ ಹಾಕ್ತಿರ್ಲಿಲ್ಲಪ್ಪ. ಇವ್ರನ್ನೇನಕ್ಕೆ ನಾವೆಲ್ಲ ಜನರು ಒಗ್ಗಟ್ಟಾಗಿ ಓಟೇ ಹಾಕ್ಲಿಲ್ಲ ಅಂದ್ರೆ ಇವ್ರು ಎಲ್ಲಿ ಗೆಲ್ತಾರೆ? ಇವ್ರು ಈ ತರ ಅರ್ಧಕ್ಕೆ ರಾಜೀನಾಮೆ ಕೊಡ್ಲಿ ಅಂತ ನಾವು ಮಾಡೋದು. ಇವ್ರಿಗೆ ಕಮಿಷನ್ ಅವ್ರೆ ಇವ್ರಿಗೆ ಏನಾರ ಮಾಡ್ಬೇಕು. ಇವ್ರಿಗೆ ಸರ್ಕಾರನ ಸಂಪೂರ್ಣವಾಗಿ ಉರುಳಿಸಿ ಇವ್ರಿಗೆ ಮತ್ತೆ ಎಲೆಕ್ಷನ್ಗೆ ನಿಲ್ಬಾರ್ದು, ಆ ರೀತಿ ಮಾಡ್ಬೇಕು. ಹೋಗಿ ಮುಂಬೈ, ಡೆಲ್ಲಿ ಹಿಂಗೆಲ್ಲ ಕೂತ್ಕೊಂಡ್ರೆ ಇಲ್ಲಿ ಓಟ್ ಹಾಕಿರೋ ಜನ ಯಾರು ಕೇಳ್ಬೇಕು? ಅಲ್ಲಪ್ಪ, ನಂಗೆ ಏನಿಲ್ಲ, ಒಂದಿನ ಸದನದಲ್ಲಿ ಒಂದು ಪ್ರಶ್ನೆ ಕೇಳಲಿಲ್ಲ ಇವ್ರ ವ್ಯಕ್ತಿಗೆ, ಒಂದು ಮಾತಾಡಕ್ಕಾಗಲಿಲ್ಲ. ನಮ್ಮ ಸೇತುವೆ ಹಿಂಗಾಯ್ತು ಅಂತ, ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೊಡ್ತಿಲ್ವಂತೆ, ಅದಕ್ಕೋಗಿ ರಾಜೀನಾಮೆ ಕೊಡ್ತಾ ಇದಾರಂತೆ. ಒಂದಿನ ಒಬ್ರು ಮಾತಾಡಿದ್ರೆ ಅವರು ಈ ಕೇಳ್ಪಡೆ ಕೃಷ್ಣ ನಮ್ಮ ನಾರಾಯಣಗೌಡರು ಒಂದಿನ ಮಾತಾಡ್ಲಿಲ್ಲ. ಇಲ್ಲಿ ಯಾವಾಗ ನೋಡ್ರು ಕುಮಾರಸ್ವಾಮಿ ಹಿಂದೆಗಡೆ ಓಡಾಡೋದು ಮಾಡು ಇಂಥ ಕೆಲಸ. ನಮಗಂತೂ ಯುವಕರಿಗೆ ತುಂಬಾ ಬೇಜಾರಾಗೋಗೈತೆ. ಈ ರಾಜಕಾರಣಿಗಳನ್ನ ಡಿಸ್ಕ್ವಾಲಿಫೈ ಮಾಡಿ ಉಗ್ದು ಓಡಿಸ್ಬೇಕು. ಮೊದಲು ಅವ್ರ ರಾಜಕಾರಣ ಮಾಡೋಕ್ಕೆ ಅನ್ಲಾಯಕು. ಮತದಾರರು ಇವತ್ತು ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯ ಮಾಡ್ತಾರೆ, ತಮ್ಮ ತಾಲೂಕಿನಲ್ಲಿ ತಮ್ಮ ಸಮಸ್ಯೆಗಳನ್ನು ಪಾಲಿಸ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವ್ರನ್ನ ಆಯ್ಕೆ ಮಾಡಿರ್ತಾರೆ. ಆದರೆ ನಿಜಕ್ಕೂ ನಾಚಿಕೆ ಆಗಬೇಕಂತ ಹೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ಮತದಾರರು ಏನು ಇವರು ಒಂದು ನಂಬಿಕೆನ ಕಳ್ಕೊತಾ ಇದ್ದಾರೆ. ಇವರು ತಮ್ಮ ಸ್ವಇಚ್ಛೆಗೋಸ್ಕರ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ತಮಗೆಲ್ಲೋ ಒಂದು ಮಿನಿಸ್ಟರ್ಗಿರಿ ಸಿಗಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಬಿಟ್ಟು ಇವತ್ತು ಈ ಯಾವುದೇ ರೀತಿಯಲ್ಲಿ ಇವರು ಜನರು ಆಯ್ಕೆ ಮಾಡಿದ್ದಾರೆ, ಜನರು ಯಾವ ರೀತಿ ಇವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಅವರ ಏನೋ ಕಷ್ಟ ನಷ್ಟಗಳನ್ನ ಪಾಲಿಸಿ ತಾಲೂಕಿನ ಅಭಿವೃದ್ಧಿ ಪಾಲಿಸಬೇಕಂತ ಸತತವಾಗಿ 4-5 ವರ್ಷದಿಂದ ಭೀಕರ ಬರಗಾಲವಾಗಿ ಈಗ ಸದ್ಯ ಮಳೆ ಆಗ್ತದೆ. ಇಲ್ಲಿ ಮಟನೂ ಅದು ಏನಿಲ್ಲ, ಬೆಳೆಗಳನ್ನು ಮುಂಗಾರಿ ಬಿತ್ತನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಮಳೆ ಆಗಿರದೆ ನಾವು ರೈತರು ಪೇಚಾಡುದು ಅಂತಕ್ಕಂಥ ಸಂದರ್ಭದಲ್ಲಿ ಇವರು ಬಾಂಬೆದಲ್ಲಿ ಹೋಗಿ ಏನಿಲ್ಲ ರೈತರನ್ನು ಕಣಗಣಿಸಿ ತಾವು ಹೋಗಿ ಅಧಿಕಾರದ ಆಸೆಗೆ, ಹಣದ ಆಸೆಗೆ ಇವರು ಮುಂಬೈ ಸೇರ್ತಾರೆ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಸರಿ? ಇವರಿಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇರಬೇಕು. ಯಾಕಂತೇಳಿದರೆ ಹಣ ಮಾಡೋರಾಗಿದ್ನಪ್ಪ ಅಂದರೆ ಈಗ ಮತಗಳು ಹಾಕಿದಂಥ ಜನಕ್ಕೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಈ ಕ್ಷಣದವರೆಗೂ ಅವರು ಎಲ್ಲೂ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿಲ್ಲ.
ಅವರ ರಾಜೀನಾಮೆ ಕೊಟ್ಟಿದ್ದಾರೆ. ಬಟ್ ರಾಜೀನಾಮೆ ಇನ್ನೂ ಅವರು ಮಂಜೂರಾತಿ ಪ್ರಕ್ರಿಯೆ ವಿಧಾನಸಭಾಧ್ಯಕ್ಷರ ಕೊಠಡಿಯಲ್ಲಿ ನಡೀತಾ ಇದೆ. ಒಂದು ವೇಳೆ ಅವರ ರಾಜೀನಾಮೆ ಮಂಜೂರಾಗಿ ಒಂದು ವೇಳೆ ಭಾರತೀಯ ಜನತಾ ಪಕ್ಷವನ್ನು ಸೇರ್ತೀವಿ ಅಂತ ಅವರೇನೋ ಸ್ಪಷ್ಟವಾಗಿ ಅಭಿಪ್ರಾಯವನ್ನು ನಮ್ಮ ರಾಜ್ಯ ನಾಯಕರ ಎದುರಿಗೆ ವ್ಯಕ್ತ ಮಾಡೋ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರ ಜೊತೆ ನಮ್ಮ ತಾಲೂಕು ಎಲ್ಲ ನಾಯಕರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಣಯ ನಾವು ತಗೊಂಡು